ಆಮೇಲೆ ಸುಮಲತಾ ಅವರ ಪ್ರತಿಸ್ಪರ್ಧಿ ಅಂದ್ರೆ ನಿಖಿಲ್ ಕುಮಾರ್ ಅವರು ಹೇಳಿ ಕೇಳಿ ಸಿಎಂ ಪುತ್ರ ಅವರೇನು ಇವತ್ತು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಅವರು ಇವತ್ತು ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಇರ್ತಾರೆ. ಇವತ್ತು ಕೆಆರ್ ನಗರದಲ್ಲಿ ನಿಖಿಲ್ ಕುಮಾರ್ ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ. ಕೆಆರ್ ನಗರ ಸಾಲಿಗ್ರಾಮ ಭಾಗದಲ್ಲಿ ನಿಖಿಲ್ ಪ್ರಚಾರವನ್ನು ನಡೆಸ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಆರ್ ನಗರ ಇದು. ಸ್ಥಳೀಯ ದೇವಾಲಯಗಳಿಗೆ ಭೇಟಿ ಕೊಡ್ತಾರೆ ನಿಖಿಲ್ ಕುಮಾರ್ ಅವರು. ಆಮೇಲೆ ಜೆಡಿಎಸ್ ನಾಯಕರ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ರೋಡ್ ಶೋ ನಡೆಸ್ತಾರೆ. ರೋಡ್ ಶೋ ನಡೆಸುವ ಮುಖಾಂತರವಾಗಿ ಮತಬೇಟೆಗೆ ಇವತ್ತು ನಿಖಿಲ್ ಅವರು ಇಳಿತಾರೆ. ಆಮೇಲೆ ಈ ಸಂದರ್ಭದಲ್ಲೆಲ್ಲ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ನಿಖಿಲ್ ಕುಮಾರ್ ಅವರಿಗೆ ಸಾಥ್ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯ ಅಂದ್ರೆ ಕೇಳಬೇಕಾ? ಅವರು ಸ್ಥಳೀಯರೇ ಹೇಳೋ ಪ್ರಕಾರವಾಗಿ ಮಂಡ್ಯ ಚುನಾವಣೆ ಅಂದ್ರೆ ಇಂಡಿಯಾದಲ್ಲಿ ಸುದ್ದಿ ಆಗುತ್ತೆ ಎನ್ನುವಂತ ಮಾತು ಸ್ಥಳೀಯವಾಗಿರುವಂತದ್ದು. ಮಂಡ್ಯದಲ್ಲಿ ನಿಖಿಲ್ ಸೋಲು ಗೆಲುವಿನ ಬಗ್ಗೆ ಈಗ ಆಲ್ರೆಡಿ ಬೆಟ್ಟಿಂಗ್ ಶುರುವಾಗ್ತಾ ಇದೆ. ನಿಖಿಲ್ ಸೋಲ್ತಾರೆ ಅಂತ 5 ಲಕ್ಷ ರೂಪಾಯಿ ಬೆಟ್ಟಿಂಗ್ ಅನ್ನ ಹಾಕಲಾಗಿತ್ತಂತೆ. ಚುನಾವಣೆಯಲ್ಲಿ ನಿಖಿಲ್ ಸೋಲ್ತಾರೆ ಅಂತ 5 ಲಕ್ಷ ರೂಪಾಯಿ ಬೆಟ್ಟಿಂಗ್. ಇನ್ನೋರ್ವ ವ್ಯಕ್ತಿ ನಿಖಿಲ್ ಗೆಲ್ತಾರೆ ಅಂತೇಳಿ ಮತ್ತೋರ್ವ ವ್ಯಕ್ತಿ ಸವಾಲ್ ಹಾಕಿದ್ರಂತೆ. ನಿಖಿಲ್ ಗೆಲ್ತಾರೆ ಅಂತ 5 ಲಕ್ಷ ಮತ್ತೋರ್ವ ವ್ಯಕ್ತಿ ಸವಾಲ್ ಕಟ್ಟಿದ್ದಾರೆ. ಫೇಸ್ಬುಕ್ ನಲ್ಲಿ ಈ ತರ ಸೋಲು ಗೆಲುವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೇ ಬೆಟ್ಟಿಂಗ್ ಕೂಡ ಪ್ರಸ್ತಾಪ ಆಗ್ತಾ ಇದೆ. 5 ಲಕ್ಷ ರೂಪಾಯಿ ಬೆಟ್ಟಿಂಗ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಮಂಡ್ಯದ ಮಂದಿ ಈ ಬಾರಿ ಚುನಾವಣೆ ಕ್ರೇಜ್ ಹೇಗಿದೆ ಅವರಿಗೆ, ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಟಿದ್ದಾರೆ, ಇದೆಲ್ಲ ನಮ್ಗೆ ಈ ಫೋಟೋಸ್ ನಲ್ಲಿ ಅಥವಾ ಈ ಪೋಸ್ಟ್ ಗಳಲ್ಲೇ ಗೊತ್ತಾಗ್ತಾ ಇದೆ. ಆಮೇಲೆ ಹಿಂಗೆ ಏನಾದ್ರು ಬೆಟ್ಟಿಂಗು ಅಂತೆಲ್ಲ ಹೇಳ್ಕೊಂಡ್ಬಿಟ್ಟು ಫೇಸ್ಬುಕ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾ ಇದ್ರೆ ಪೊಲೀಸ್ ಬಂದು ಎತ್ತಕೊಂಡು ಹೋಗ್ತಾರೆ. ಅದಂತೂ ಸತ್ಯ. ಯಾಕಂತಾದ್ರೆ ಇದೆಲ್ಲವೂ ಕೂಡ ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಯೂ ಕೂಡ ಆಗಿರುತ್ತೆ. ಬೆಟ್ಟಿಂಗ್ ಕಟ್ಟೋದು ಭಾರತದ ಕಾನೂನು, ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟಂತ ನಿಯಮಗಳ ಪೈಕಿ ಮಹಾ ಅಪರಾಧ. ಅಲ್ಲಿ ಇಲ್ಲಿ ಗೌಪ್ಯವಾಗೆಲ್ಲ ಬೆಟ್ಟಿಂಗ್ ಕಟ್ಟೋದನ್ನ ನೋಡ್ತಾ ಇರ್ತೀವಿ. ಕುರಿ ಕೋಳಿನೆಲ್ಲ ಅಡ ಇಟ್ಟು ಬೆಟ್ಟಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ಬೆಟ್ಟಿಂಗ್ ಹಾಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ಚುನಾವಣಾ ಕ್ರೇಜ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ರವಿಲಾಲಿಪಳ್ಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಲಾಲಿಪಳ್ಳೆ, ಬಹುಶಃ ಚುನಾವಣಾಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆಲ್ಲ ಈ ವಿಚಾರ ಗೊತ್ತಾದ್ರೆ ಈಗ ಬೆಟ್ಟಿಂಗ್ ಕಟ್ತಾ ಇರೋರಿಗೆಲ್ಲ ಸಂಕಷ್ಟ ಗ್ಯಾರಂಟಿ. ಬಟ್ ಅದೆಲ್ಲವನ್ನ ಮೀರಿ ಇದು ಹೇಗೆ ಮಂಡ್ಯದ ಚುನಾವಣೆಯ ಈ ಬಾರಿ ಕ್ರೇಜ್ ಅನ್ನ ತೋರಿಸ್ತಾ ಇದೆ ಈ ಬೆಟ್ಟಿಂಗ್ ಪ್ರಸ್ತಾಪಗಳು? ಮತ್ತೆ ಒಂದ್ ಕಡೆ ಏನು ನಿಖಿಲ್ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ನೆನ್ನೆ ಅಧಿಕೃತ ಘೋಷಣೆ ಆಗಿದ್ದಾರೆ. ಹಾಗಾಗಿ ಇವತ್ತಿನಿಂದ ಅವರು ಕ್ಷೇತ್ರವಾರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೆಆರ್ ನಗರ ತಾಲೂಕಿನಲ್ಲಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರವು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರೋದ್ರಿಂದ ಕೆಆರ್ ನಗರ ವ್ಯಾಪ್ತಿಯಲ್ಲಿ ಇವತ್ತು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕೆಆರ್ ನಗರ ತಾಲೂಕಿನ ಗ್ರಾಮದಲ್ಲಿ ಅಂದ್ರೆ ಆ ಸುತ್ತಮುತ್ತ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ನೀಡೋದು, ಮತ್ತೆ ಜೆಡಿಎಸ್ ನಾಯಕರೊಂದಿಗೆ ಮಾತುಕತೆ ನಡೆಸೋದು, ಮತ್ತೆ ಅಲ್ಲಿ ರೋಡ್ ಶೋ ನಡೆಸೋದ್ರ ಮೂಲಕ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸುಮಲತಾ ಅವರು ಚುನಾವಣೆ ನಿಲ್ತಕ್ಕಂಥದ್ದು, ಮತ್ತೆ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ಆಗಿರೋದ್ರಿಂದ ಈಗ ಬೆಟ್ಟಿಂಗ್ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥವ್ರು ಗೆಲ್ತಾರೆ, ನಿಖಿಲ್ ಸೋಲ್ತಾರೆ, ಇಂಥವ್ರು ಗೆಲ್ತಾರೆ ಅಂತಕ್ಕಂಥ ಸಾಕಷ್ಟು ವಿಚಾರ ಚರ್ಚೆ ಆಗ್ತಾ ಇದೆ. ಅದರಲ್ಲಿ 5 ಲಕ್ಷದವರೆಗೂ ಕೂಡ ಬೆಟ್ಟಿಂಗ್ ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ, ನೀವ್ ಎಲ್ಲಿದ್ದೀರಾ ಬನ್ನಿ ಅಂತ ಹೇಳಿ, ಅಂದ್ರೆ ಈ ಮಟ್ಟದವರೆಗೂ ಈಗ ತಾವು ಹೇಳ್ದಂಗೆ ಸಾಕಷ್ಟು ಕ್ರೇಜ್ ನಾವು ತಕ್ಕಂಥ ಕ್ಷೇತ್ರ. ಹೀಗಾಗಿ ಈ ಎಲ್ಲ ಒಂದು ಬೆಳವಣಿಗೆಗಳ ಮೇಲೆ ಇಷ್ಟು ಪೊಲೀಸ್ನವರು ಕಳೆದ ಕೆಲವು ದಿನಗಳಿಂದ ಕೂಡ ಕಣ್ಣಿಟ್ಟಿದ್ದಾರೆ ಜಾಲತಾಣಗಳಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳ ಮೇಲೆ. ಹೀಗಾಗಿ ಬೆಟ್ಟಿಂಗ್ ಈ ರೀತಿ ಬಹಿರಂಗವಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಅಥವಾ ಆಹ್ವಾನ ಮಾಡ್ತಕ್ಕಂಥದ್ದು ಅಪರಾಧ ಅಂತ ಗೊತ್ತಿದ್ರು ಕೂಡ ಈ ರೀತಿ ಬೆಟ್ಟಿಂಗ್ ದಂಧೆ ಅಂದ್ರೆ ಈ ರೀತಿಯಾದ ಒಂದು ಬೆಳವಣಿಗೆ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಮಂಡ್ಯ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿನ ಅಂದ್ರೆ ಲೋಕಸಭೆಯಲ್ಲಿ ಇರ್ತಕ್ಕಂಥ ಒಂದು ಚುನಾವಣೆ ಎಫೆಕ್ಟ್ ಏನು ಅಂತಂದ್ರೆ ಜನರಿಗೆ ಇರ್ತಕ್ಕಂಥ ಕ್ರೇಜ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಎಲ್ಲಾ ಬೆಳವಣಿಗೆಗಳ ಮೇಲೆ ಒಂದ್ ಕಡೆ ಇನ್ನೊಂದ್ ಕಡೆ ಈ ರೀತಿಯ ಬೆಳವಣಿಗೆಗಳು ನಡೀತಾನೆ ಇವೆ. ಹೀಗಾಗಿ ಸುಮಲತಾ ಅವರು ಕೂಡ 18ಕ್ಕೆ ನಾನು ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಾಕಷ್ಟು ಕಾವು ಪಡ್ಕೊಂಡಿರ್ತಕ್ಕಂಥ ಲೋಕಸಭಾ ಚುನಾವಣಾ ಕ್ಷೇತ್ರ ಮಂಡ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಂಗನ ಪಡ್ಕೋತಾ ಇದೆ ಮಾಲ್ತೆ. ಥ್ಯಾಂಕ್ ಯು ರವಿಲಾಲಿಪಳ್ಯ.